ಜಾಗನ ಕಲ್ಪಿಸ್ಕೊಟ್ಟ ನಂತರ ನಿಮ್ಮ ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು. ಮತ್ತು ಇಂದಿರಾ ಕ್ಯಾಂಟೀನ್ ಹಿಂಭಾಗ ಅದರ ಕ್ಲೀನಿಂಗ್ ವ್ಯವಸ್ಥೆಯಲ್ಲಿ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮಗೆ ಏನು ನಾವು ಜಾಗ ನಿಮ್ಮ ಕಲ್ಪಿಸೋವ್ರಿಗೆ ಒಂದು ತಳ್ಳ ಗಾಡಿನ ತಗೊಂಡು ಬಂದು ಇಟ್ಕೊಂಡು ವ್ಯಾಪಾರ ಮಾಡಿ ಅಂತ ಹೇಳಿದರು. ಇವತ್ತು ಜಾಗ ಇನ್ನೂ ಕೂಡ ಅದು ಸರಿಯಾದ ರೀತಿ ಕಾಮಗಾರಿನೂ ಮಾಡಿಲ್ಲ. ಇವತ್ತು 6 ಗಂಟೆಗೆ ಬಂದು ಏಕಾಏಕಿ ಯಾರಿಗೂ ಮುನ್ಸೂಚನೆ ತಿಳಿಸ್ತಾರೆ. ಆ ತಳ್ಳ ಗಾಡಿಗಳೆಲ್ಲ ಹೂವು ಹಣ್ಣು ತರಕಾರಿಗಳನ್ನೆಲ್ಲ ಗೋಹಿಗಳಲ್ಲಿ ಹೊಡೆದಾಕಿ ಅವ್ರ ಗಾಡಿ ಕಸ ತುಂಬ ಗಾಡಿಗೆ ಹಾಕಿ ಇವತ್ತು ಸಾವಿರಾರು ರೂಪಾಯಿ ನಷ್ಟ ಆಗೈತೆ. ಮತ್ತು ನಮ್ಮ ಏನು ಬೀದಿ ಬದಿಯದು ಒಂದು ತಿಂಗಳಿಗೆ 1-1.5 ಲಕ್ಷ ವಸ್ತಾತಿಗಳನ್ನ ಮಾಡ್ತಿದ್ದ ಸಂದರ್ಭದಲ್ಲಿ ನಮಗೆ ಏಕಾಏಕಿ ರೀತಿ ಮಾಡಿರೋದು ಖಂಡನೀಯ. ನಂತರ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಏನಂತ ಹೇಳ್ತಿದ್ದವರು, ಒಂದು ವೇಳೆ ತಾವು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ, ನಿಮಗೆ ಬ್ಯಾಂಕಿಂದ ಸಾಲ ಕೊಡ್ತೀವಿ, ಎಲ್ಲ ಸಾಲಗಳನ್ನು ಕೊಟ್ಟು ಕೂಡ ಇವತ್ತು ನಾವು ಯಾವ ರೀತಿ ಸರ್ಕಾರ ಸಾಲ ತೀರಿಸ್ಬೇಕು ಮತ್ತು ಕೈ ಸಾಲ ಮಾಡ್ಕೊಂಡು ಜೀವನ ಸಾಕ್ತಿರೋಂಥವ್ರು ವಿದ್ಯಾಭ್ಯಾಸ ಮಕ್ಕಳಿಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ. ನಮ್ಮ ಉದ್ದೇಶ ಇಷ್ಟೇ, ಏನೀಗ ಅಕ್ರಮ ಕಟ್ಟಡಗಳಿದೆ ಅವನ್ನ ತೆರವುಗೊಳಿಸ್ಬೇಕು. ನಮಗೆ ಫುಟ್ಪಾತ್ ಅವ್ರಿಗೆ ನೆರವು ಮಾಡಿಕೊಡ್ಬೇಕು. ಹಿಂದೆ ಇದೆ ಮಾಹಿತಿ ಹಕ್ಕಿನಡಿ 14ನೇ ಸರ್ವೆ ನಂಬರ್ ಕೆರೆ ಜಾಗವನ್ನು ಮಾಹಿತಿ ಕೋರಲಾಗಿ ಈ 14ನೇ ಸರ್ವೆ ನಂಬರ್ ಕೆರೆ ಜಾಗಕ್ಕೆ ನಮ್ಮ ಪುರಸಭೆಯಿಂದ ಯಾವುದೇ ಕೂಡ ಬಿಲ್ಡಿಂಗ್ ಲೈಸೆನ್ಸ್ ಪರಿವಾಹನೆಯನ್ನು ಕೊಟ್ಟಿಲ್ಲ ಅಂತೇಳಿ ನಮಗೆ ಮಾಹಿತಿ ಹಕ್ಕಿನಡಿ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಇಷ್ಟು ಖಾತನ ವಜಾಗೊಳಿಸಿ ನೀವು ನಮ್ಮ ಫುಟ್ಪಾತ್ ವ್ಯಾಪಾರಿಗಳ ನೆರವು ಮಾಡ್ಕೊಳ್ಳಿ ಅಂತೇಳಿ ಈಗ 3 ದಿನ ಹಿಂದೆ ಇವ್ರಿಗೆ ಲೆಟ್ರು ಕೊಟ್ಟಿದ್ದೀವಿ. ನಂತರ ನಾವು ನಮ್ಮ ಹೋರಾಟ ನಿರಂತರ ಹೋರಾಟ, ಈ ಬಿಲ್ಡಿಂಗ್ ತೆರವುಗೊಳಿಸೋವರೆಗೂ ನಾವು ಹೋರಾಟನ ನಿಲ್ಲಿಸಲ್ಲ. ಯಾವ ಬಿಲ್ಡಿಂಗು? ಹಳೆ ತಾಲೂಕು ಆಫೀಸ್ ಎದುರು ಆ 21 ಬಿಲ್ಡಿಂಗ್ ಖಾತೆ ಏನಿದೆ ಇವಿಷ್ಟು ಕೂಡ ತೆರವುಗೊಳಿಸೋ ತನಕ ನಮ್ಮ ಹೋರಾಟ ನಿರಂತರ ಇರುತ್ತದೆ. ನಾವು ಒಂದು ವೇಳೆ ನಮ್ಮ ಮನವಿ ಸಲ್ಲಿಸಿ ನಮಗೆ ಬಿಲ್ಡಿಂಗ್ನ ತೆರವುಗೊಳಿಸ್ತಿಲ್ಲ ಅಂತಂದರೆ ನಾವು ಉಪವಾಸ ಸತ್ಯಾಗ್ರಹ ಕೂರಲು ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಒಮ್ಮತವಾಗಿ ಮಾಡ್ತೀವಿ. ಸ್ಟ್ರೈಕ್ನ ನಿರಂತರ ಸ್ಟ್ರೈಕು. ಮತ್ತು ಕೃಷ್ಣ ಬೈರೇಗೌಡರು ಹೇಳೋದು ಒಂದೇ, ನಾನು ಈ ಏನು ನಮ್ಮ ಫುಟ್ಪಾತ್ ವ್ಯಾಪಾರಿಗಳ